बोलो भारत माता की जय। बोलो भारत माता की जय। बोलो भारत माता की ಜೈ. ಇವತ್ತು ನಮ್ಮ ರಾಜರಾಜೇಶ್ವರಿ ಸಂಘದಲ್ಲಿ ಭಾರತ್ ಮಾತಾ ಪೂಜೆ ಮಾಡ್ತಾ ಇದ್ದೀವಿ. ಇದನ್ನ ಮಾಡಿಸ್ತಾ ಇರೋರು ನಮ್ಮ ಶ್ರೀಮತಿ ಗೀತಾ ಬಾಲಚಂದ್ರ ಅವರು. ಈಗ ಅವರು ಭಾರತ ಮಾತೆ ಬಗ್ಗೆ ಮತ್ತೆ ಭಾರತದ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ಸಂಘದವ್ರ ಜೊತೆ ಹಂಚ್ಕೊತಾರೆ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಒಂದು ವಿಶೇಷವಾದ ದಿನ ಸಹ ಹೌದು. ಸಂಕ್ರಾಂತಿಯ ಆಚರಣೆ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೂರ್ಯ ಜಗಚ್ಚಕ್ಷು ಅಂತ ಸೂರ್ಯನನ್ನು ಕರಿತೀವಿ. ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬವನ್ನು ಚಾಂದ್ರಮಾನ ಪಂಚಾಂಗದ ಪ್ರಕಾರ ಮಾಡ್ತೀವಿ, ಆದರೆ ಈ ಸಂಕ್ರಾಂತಿಯನ್ನು ಮಾತ್ರ ಸೌರಮಾನ ಪ್ರಕಾರ ಮಾಡ್ತೀವಿ. ಹಾಗಾಗಿ ಒಂದು ವಿಶೇಷವಾದ ಸೂರ್ಯನನ್ನು ನಾವು ಕಣ್ಣಿಗೆ ಕಾಣುವುದೇ ಭಗವಂತ ಅಂತ ಕೂಡ ಹೇಳ್ತೀವಿ. ಆ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡೋಣ. ಹಾಗೆಯೇ ಭಾರತ ಮಾತೆಯ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ ಮಾತೋಶ್ರೀಯವರ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನಾನಿವತ್ತು ನಿಮ್ಮ ಜೊತೆಗೆ ಕೆಲವೊಂದು ವಿಷಯ, ಅಂದರೆ ನಾನೇನು ವಿಶೇಷವಾಗಿ ಮಾತುಗಾರರು ಅಲ್ಲ ಅಥವಾ ತುಂಬ ಅಧ್ಯಯನ ಮಾಡಿಕೊಂಡು ಮಾತಾಡೋದಿಲ್ಲ. ನಾನು ಹಾಗೆ ಎದ್ದು ಬಂದು ಮಾತಾಡ್ತಿರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ವಿಷಯವನ್ನು, ನಿಮಗೆ ಗೊತ್ತಿರೋ ವಿಷಯವನ್ನು ಒಂದು ಸಲ ಹಂಚ್ಕೋತೀನಿ. ಭಾರತ ಒಂದು ಮಹಾನ್ ರಾಷ್ಟ್ರ. ವಿಶೇಷವಾಗಿ ಒಂದು ಇಡೀ ವಿಶ್ವದಲ್ಲಿ ಅತೀ ಪುರಾತನವಾದ ಸಂಸ್ಕೃತಿಯನ್ನು, ಇತಿಹಾಸವನ್ನು, ಪರಂಪರೆಯನ್ನು ಹೊಂದಿರುವಂಥ ರಾಷ್ಟ್ರ. ಭವ್ಯ ಹಾಗೂ ಉದಾತ್ತ ರಾಷ್ಟ್ರ ಜೀವನವನ್ನು ಕಂಡಿರುವಂಥ ರಾಷ್ಟ್ರ. ಜ್ಞಾನ, ವಿಜ್ಞಾನ, ಕಲೆ, ಸಾಹಿತ್ಯ, ಸಂಗೀತ, ಗಣಿತ, ಯೋಗ, ಆಯುರ್ವೇದ ಹೀಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಧ್ಯಯನವನ್ನು ಮಾಡಿ ಅದರ ಫಲವನ್ನು ವಿಶ್ವಕ್ಕೆ ಹಂಚಿದವರು ನಾವು ಭಾರತೀಯರು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಅಂದರೆ ಸಮುದ್ರದ ಉತ್ತರಕ್ಕೆ ಇರುವಂತಹ, ಹಿಮಾಲಯದ ದಕ್ಷಿಣಕ್ಕೆ ಇರುವಂತಹ ಆ ಒಂದು ಭೂಭಾಗ, ಅಲ್ಲಿ ಭಾರತ ಮಾತೆಯ ಸಂತತಿ ವಾಸ ಮಾಡ್ತಾರೆ. ಅದನ್ನು ಭಾರತ ಅಂತ ಕರಿತೀವಿ. ಇದು ನಿನ್ನೆ ಮೊನ್ನೆ ರಚನೆ ಆಗಿರುವಂಥ ಒಂದು ಶ್ಲೋಕ ಅಲ್ಲ. ಇದು ವಿಷ್ಣು ಪುರಾಣದಲ್ಲಿ ಸಾವಿರಾರು ವರ್ಷದ ಹಿಂದೆ ಬರೆದಿರುವಂತಹ ಒಂದು ಶ್ಲೋಕ. ಅಂದರೆ ಆಗ ಸಹ ನಾವು ಭಾರತ ಅನ್ನೋದು ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಭಾರತ ಅಂತ ಹೇಳಿದ ತಕ್ಷಣ ಬಾ ಅಂತ ಹೇಳಿದರೆ ಜ್ಞಾನ ಅಂತ, ಭಾಸ್ಕರ, ಸೂರ್ಯ ಅಂತ ಆಗತ್ತೆ. ರಥ ಅಂತಂದರೆ ತನ್ಮಯನಾಗಿರುವಂಥವನು, ಅಂದರೆ ಆ ಒಂದು ಜ್ಞಾನದಲ್ಲಿ, ತೇಜಸ್ಸಿನಲ್ಲಿ ಆಸಕ್ತರಾಗಿರುವಂತಹ ಜನಗಳು ಭಾರತದಲ್ಲಿದ್ದಾರೆ. ಅದಕ್ಕೆ ಭಾರತ ಅಂತ ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ. ಗಾಯಂತಿ ದೇವ ಕಿಲಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯ ಪುರುಷ ಸ್ವರತ್ವಾತ್. ಅಂದರೆ ದೇವತೆಗಳು ಭಾರತವನ್ನು ಹಾಡಿ ಹೊಗಳ್ತಾರಂತೆ. ಇದು ಸ್ವರ್ಗಕ್ಕಿಂತ ಮಿಗಿಲಾಗಿರುವಂತಹ ಒಂದು ಭೂಭಾಗ. ಇಲ್ಲಿ ಹುಟ್ಟಿದ ಜನ ಧನ್ಯರು, ನಮಗಿಂತಲೂ ಧನ್ಯರು ಅಂತ ದೇವತೆಗಳೇ ನಮ್ಮನ್ನು ಹಾಡಿ ಹೊಗಳ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಯಾಕೆ ಅಂತ ಹೇಳಿದರೆ ನಾವು ಭಾರತದಲ್ಲಿ ಇದ್ದೀವಲ್ಲ, ಅದಕ್ಕಾಗಿ. ಇದು ಭಾರತದ ಬಗ್ಗೆ ದೇವತೆಗಳು ಹೇಳುವಂಥ ಮಾತು. ಅದನ್ನು ನಾವೀಗ ವ್ಯಾಸರು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ದುರ್ಲಭಂ ಭಾರತೇ ಜನ್ಮ ಮಾನುಷಂ ತತ್ರ ದುರ್ಲಭಂ ಅಂತ. ಅಂದರೆ ಭಾರತದಲ್ಲಿ ಹುಟ್ಟುವುದು ಅಷ್ಟೊಂದು ಸುಲಭ ಅಲ್ಲ, ತುಂಬ ಕಷ್ಟ, ದುರ್ಲಭ. ಅಂದರೆ ಪುಣ್ಯವನ್ನು ಮಾಡಿ ನಾವು ಇಲ್ಲಿ ಜನ್ಮವನ್ನು ತಳಿಬೇಕು. ಜಂತುಗಳಾಗಿ ಅಥವಾ ಹುಟ್ಟಬಹುದು, ಪರವಾಗಿಲ್ಲ. ಹಾಗೆ ಆದ್ರೂ ಅಂಥ ಒಂದು ಪರಿಸ್ಥಿತಿ ಇದೆ. ಅಷ್ಟೊಂದು ಹುಟ್ಟಬೇಕಾದ್ರೆ ಅದರಲ್ಲೂ ದುರ್ಲಭಂ ಮಾನುಷಂ ತತ್ರ ದುರ್ಲಭಂ. ಮನುಷ್ಯರಾಗಿ ನಾವು ಭಾರತದಲ್ಲಿ ಹುಟ್ಟಿದ್ದು ಕಷ್ಟ ಅಂತಂದರೆ ನಾವು ಎಷ್ಟು ಪುಣ್ಯ ಮಾಡಿಕೊಂಡು ಈ ಊರಿನಲ್ಲಿ, ದೇಶದಲ್ಲಿ ಹುಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮನುಷ್ಯರಿಗೂ ಪ್ರಾಣಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಮನುಷ್ಯರು ಇತರರಿಗಾಗಿ ಬದುಕಬಲ್ಲರು. ಅಂದರೆ ಪ್ರಾಣಿಗಳು ಹಾಗಲ್ಲ. ಪ್ರಾಣಿಗಳಾಗೆ ಹುಟ್ಟುತ್ತವೆ, ಒಂದಷ್ಟು ದಿನ ಪ್ರಾಣಿಗಳಾಗೆ ಬದುಕುತ್ತವೆ, ಮತ್ತು ಪ್ರಾಣಿಗಳಾಗೆ ಸಾಯ್ತವೆ.
ಅವಕ್ಕೆ ಯಾರು ನೀವು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳಿ ಅಥವಾ ಆ ಥರ ಯಾರು ಉಪದೇಶ ಮಾಡೋದೇ ಇಲ್ಲ. ಆದರೆ ಮನುಷ್ಯರಿಗೆ ಆ ಉಪದೇಶದ ಅಗತ್ಯ ಇದೆ. ಯಾಕೆಂತ ಹೇಳಿದರೆ ಮನುಷ್ಯರು ಪ್ರಾಣಿಗಳಾಗಿ ಹುಟ್ಟುತ್ತಾರೆ. ಜನ್ಮನ ಜಾಯತೆ ಜಂತುಹು ಅಂತ ಹೇಳ್ತಾರೆ. ಅಂದರೆ ಹುಟ್ಟುವಾಗ ಪ್ರಾಣಿಗಳಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ, ನಾವು ಪ್ರಾಣಿಗಳಾಗಿಯೇ ಹುಟ್ಟುತ್ತೇವೆ. ಆದರೆ ಮನುಷ್ಯರಿಗೆ ಎಲ್ಲ ಅವಕಾಶ ಇದೆ. ಮನುಷ್ಯ ಜ್ಞಾನಂ ನರಾಣಾಂ ಅಧಿಕೋ ವಿಶೇಷತಃ ಅಂತ ಹೇಳ್ತೀವಿ. ಅಂದರೆ ಮನುಷ್ಯನಾದವನಿಗೆ ಜ್ಞಾನವನ್ನು ಸಂಪಾದನೆ ಮಾಡುವ ಒಂದು ಅವಕಾಶ ಮನುಷ್ಯರಿಗೆ ಮಾತ್ರ ಇದೆ, ಪ್ರಾಣಿಗಳಿಗೆ ಅವಕಾಶ ಇಲ್ಲ. ಅಂಥ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿ ಮನುಷ್ಯನಾಗ್ತಾನೆ. ಮನುಷ್ಯ ಮಾನವನೂ ಆಗ್ಬೋದು ಅಥವಾ ದಾನವನೂ ಆಗ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಕಣ್ಣೆದುರಿಗೆ ಉದಾಹರಣೆ ಇದೆ. ನಾವು ರಾಮ ಮತ್ತು ರಾವಣನ ನೋಡ್ಬೋದು. ರಾವಣ ಅವನು ಯಾವುದರಲ್ಲೂ ಕಡಿಮೆ ಇಲ್ಲ, ಅಷ್ಟೊಂದು ವೇದಾಂಗ ಪಾರಂಗತನಾದ ಒಂದು ಮನುಷ್ಯ. ಆದರೆ ಅವನು ವ್ಯಕ್ತಿತ್ವವನ್ನು ಯಾವ ರೀತಿ ಬೆಳೆಸ್ಕೊಂಡ, ರಾಕ್ಷಸನಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನಾವು ಹಾಗಲ್ಲ. ನಾವು ರಾಮನನ್ನು ಆದರ್ಶವಾಗಿ ತೆಗೆದುಕೊಂಡಿದ್ದೀವಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಹೇಳಿದರೆ ನಾವು ರಾಮನನ್ನು ಆದರ್ಶವಾಗಿ ತಗೊಂಡಿದ್ದೀವಿ. ರಾಮನ ಒಂದು ವ್ಯಕ್ತಿತ್ವವನ್ನು ಹೊಗಳುತ್ತಾ ಹೊಗಳುತ್ತಾ ನಾವು ಅಖಂಡ ಭಾರತದ ಕಲ್ಪನೆಯನ್ನು ಕೊಡ್ತೇವೆ. ಯಾಕೆಂತ ಹೇಳಿದರೆ ಹಿಮಾಲಯದಂತಹ ಸ್ಥೈರ್ಯ ಅಂತ ರಾಮನಿಗೆ ಹೇಳ್ತೇವೆ, ಸಮುದ್ರದಂತಹ ಗಾಂಭೀರ್ಯ. ಹಿಮಾಲಯದಿಂದ ಸಮುದ್ರ ಅಂದರೆ ಕೆಳಗೆ ದಕ್ಷಿಣದಲ್ಲಿ ಇರೋದು, ಅಲ್ಲಿಂದ ಇಲ್ಲಿ ತನಕನೂ ನಮ್ಮ ಭೂಭಾಗ ಅನ್ನೋದನ್ನು ರಾಮನ ವ್ಯಕ್ತಿತ್ವದಿಂದ ನಾವು ತೋರಿಸ್ಕೊಡ್ತೀವಿ. ಅಂತ ಒಂದು ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಆದರ್ಶವಾಗಿದ್ದಾನೆ. ಹಾಗೆ ನಾವು ಎಷ್ಟೋ ಸಲ ಅನ್ಕೋತೀವಿ ಮಾನವ್ ಬನ್ ಸಕ್ತಾ ಹೈ ಬನಾ ಸಕ್ತಾ ಹೈ ಅಂತ. ಅಂದರೆ ಅವನು ಆಗಬಲ್ಲ ಅಥವಾ ಆಗಿಸಬಲ್ಲ, ಏನು ಬೇಕಾದರೂ ಮನುಷ್ಯನ ಕೈಯಲ್ಲಿದೆ. ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ನಾವು ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಒಂದು ವಿಶೇಷವಾದ ಕಲ್ಪನೆಯನ್ನು ಕೊಡ್ತೇವೆ. ಕಲ್ಪನೆ ಅಲ್ಲ, ಅದು ನಿಜ. ಯಾಕೆಂತ ಹೇಳಿದರೆ ಮನುಷ್ಯ ಮಾನವನೂ ಆಗ್ಬೋದು, ದಾನವನೂ ಆಗ್ಬೋದು, ಮಾಧವನೂ ಆಗ್ಬೋದು ಅಂತ. ಇದು ಭಾರತೀಯ ಸಂಸ್ಕೃತಿ. ಭಾರತದಲ್ಲಿ ಮಾಧವ ಆಗ್ತಾನೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿರುವಂತಹ ಭೂಭಾಗ ಇದು ಭಾರತ. ರಾಮ ಕೃಷ್ಣ ಎಷ್ಟೊಂದು ಜನ ನಾವು ಉದಾಹರಣೆಗಳನ್ನು ಕೊಡ್ಬೋದು. ಅಂತ ಒಂದು ಶ್ರೇಷ್ಠವಾದ ಭೂಮಿಯಲ್ಲಿ ನಾವಿವತ್ತು ಜನ್ಮವನ್ನು ತಳೆದಿದ್ದೇವೆ. ಹಾಗೆಯೇ ನಮಗೆ ಭಾರತದ ಬಗ್ಗೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡ್ತೀವಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನ ತಮ್ಮನ್ನು ತಾವು ದೇಶಕ್ಕಾಗಿ ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪ್ರೇರಣೆಯಾಗಿರುವಂಥದ್ದು ವಂದೇ ಮಾತರಂ ಗೀತೆ. ಆ ವಂದೇ ಮಾತರಂ ಗೀತೆಯನ್ನು ಕೇಳ್ತಾ ಕೇಳ್ತಾ ಜನರು ತಮ್ಮನ್ನು ತಾವು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಎಷ್ಟು ಯುವಕರು, ಇನ್ನೂ ಚಿಕ್ಕವರು, ಕಿಶೋರರು, ಅವರು ಸಹ ತಮ್ಮನ್ನು ತಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡ್ರು, ಬಲಿದಾನ ಆಯಿತು. ಎಷ್ಟು ಜನರ ಕಥೆಯನ್ನು ನಾವು ಹೇಳ್ಬೋದು. ಹಾಗೆಯೇ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನಾವು ಭೋಗಕ್ಕೆ ಜಾಸ್ತಿ ಇದನ್ನು ಕೊಡೋದಿಲ್ಲ, ತ್ಯಾಗಕ್ಕೆ ಕೊಡ್ತೀವಿ. ನಮಗೆಲ್ಲರಿಗೂ ಕೌಶಿಕ ಮಹಾರಾಜನ ಕಥೆ ಗೊತ್ತು. ಕೌಶಿಕ ತನ್ನ ಪರಿವಾರ ಸಮೇತನಾಗಿ, ಸೇನಾ ಸಮೇತನಾಗಿ ಪರ್ಯಟನೆಗೆ ಹೋಗ್ತಾನೆ. ದೊಡ್ಡ ಕಾಡಿನಲ್ಲಿ ಹೋದಾಗ ಅವನಿಗೆ ನೀರಡಿಕೆ ಆಗತ್ತೆ, ಹಸಿವೆ ಆಗತ್ತೆ. ಆಗ ಇವರ ವಶಿಷ್ಠರ ಆಶ್ರಮ ಕಾಣುತ್ತೆ. ವಶಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ನನಗೆ ಬಾಯಾರಿಕೆ ಆಗಿದೆ, ನಮ್ಮ ಪರಿವಾರಕ್ಕೆ ನೀರು ಕೊಡಿ ಅಂತ ಹೇಳಿದಾಗ ನೀರು ಕೊಡ್ತಾರೆ. ನೀರು ಕೊಡ್ತೀನಿ, ಹಾಗೆ ನಮ್ಮದು ಅತಿಥಿ ಸತ್ಕಾರ ಮಾಡೋದು ನಮ್ಮ ಸಂಸ್ಕೃತಿ. ಅವ್ರು ಹೇಳ್ತಾರೆ ನೀವೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಿಮ್ಗೆಲ್ಲರಿಗೂ ಊಟ ಮಾಡಿಸ್ತೀನಿ ಅಂತ. ಏನು ರಾಜ ಪರಿವಾರ, ಇಷ್ಟು ಜನರಿಗೆ ನೀವು ಊಟ ಹಾಕ್ಸೋಕ್ಕೆ ಸಾಧ್ಯನಾ? ನಾನು ರಾಜ, ಎಷ್ಟೊಂದು ಜನ ಬಂದಿದ್ದೀವಿ, ಆಶ್ರಮವಾಸಿಗಳು, ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ಕೌಶಿಕ ಮಹಾರಾಜ ಕೇಳ್ತಾನೆ, ದರ್ಪದಿಂದ ಕೇಳ್ತಾನೆ. ನೀವು ಕೂತ್ಕೊಳ್ಳಿ ಅಂತ ಅವರು ಒತ್ತಾಯ ಮಾಡಿ ಕೂರಿಸಿ ಅವರಿಗೆಲ್ಲ ಊಟ ಹಾಕಿಸ್ತಾರೆ. ಊಟ ಹಾಕಿಸಿದಾಗ ರಾಜನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಬರೀ ಕೇವಲ ಒಂದು 10 ನಿಮಿಷದಲ್ಲಿ ಇಷ್ಟೊಂದು ಜನರಿಗೆ ಭಕ್ಷ್ಯ ಭೋಜನ, ಮೃಷ್ಟಾನ್ನ ಭೋಜನವನ್ನೇ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ವಶಿಷ್ಠರನ್ನ ಕೇಳಿದಾಗ, ಇದು ಕಾಮಧೇನುವಿನ ಕೃಪೆ, ಕಾಮಧೇನು ಕೊಟ್ಟಿದ್ದನ್ನು ನಾವು ನಿಮಗೆ ಅರ್ಪಣೆ ಮಾಡಿದ್ದೀವಿ ಅಂತ ಹೇಳಿದಾಗ ಆ ರಾಜ ಹೇಳ್ತಾನೆ, ಏನು ಕಾಮಧೇನು ಅಂತ ಹೇಳಿದರೆ ಇದು ನಮ್ಮ ರಾಜ್ಯದ ಒಂದು ಭಾಗ, ಇಲ್ಲಿ ನೀವು ನಿಮ್ಮ ಆಶ್ರಮ ಇದೆ, ರಾಜನ ಅನುಮತಿ ಇಲ್ಲದೆ ನೀವು ಕಾಮಧೇನುವನ್ನು ಇಟ್ಕೊಳ್ಳೋ ಆಗಿಲ್ಲ, ಕಾಮಧೇನುವನ್ನು ನಮಗೆ ಕೊಟ್ಬಿಡಿ ಅಂತ ಹೇಳ್ತಾನೆ ಅವನು. ಆಗ
ವಶಿಷ್ಠರು ಹೇಳ್ತಾರೆ, ಕಾಮಧೇನು ಹಾಗೆಲ್ಲ ಭೋಗ ಇರುವಲ್ಲಿ ಇರೋದಿಲ್ಲ, ಅದು ತ್ಯಾಗ ಇರುವಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ನಾವು ನಿನಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ನೀವು ಕೊಟ್ಟಿಲ್ಲ ಅಂದರೆ ನಾವು ಬಲವಂತವಾಗಿ ಕಿತ್ಕೊಂಡು ಹೋಗ್ಬೇಕಾಗತ್ತೆ, ನಿಮ್ಮನ್ನೆಲ್ಲ ಸಾಯಿಸಿಯೂ ನಾವು ಅದನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿದಾಗ ಅವರು ವಶಿಷ್ಠರು ಹೇಳ್ತಾರೆ, ಪರವಾಗಿಲ್ಲ, ನಿಮ್ಗೆ ಹೇಗೆ ಸಾಧ್ಯನೋ ಅದನ್ನು ಮಾಡಿ, ನಿಮಗೆ ತಗೊಂಡೋಗಿ ತಾಕತ್ತಿದ್ರೆ ತಗೊಂಡೋಗಿ ಅಂತ ಹೇಳ್ತಾರೆ. ಹಾಗೆ ಕಾಮಧೇನುವಿನ ಮುಂದೆ ಹೇಳ್ತಾರೆ, ನೋಡಮ್ಮ ಇವರಿಗೆಲ್ಲ ಹಸುವೆ ಅಂತ ನಾನು ಊಟ ಹಾಕ್ಸಿದೆ, ಊಟವನ್ನು ಕೊಡಿ ಅಂತ ಹೇಳಿದ್ರೆ ನೀನೆಲ್ಲ ಊಟ ಕೊಟ್ಟಿದ್ದೀಯಾ, ಈಗ ಇವ್ರು ನಿನ್ನನ್ನೇ ಕೇಳ್ತಿದ್ದಾರೆ, ನೋಡು ನಿನಗೆ ಅಲ್ಲಿ ಹೋಗೋಕೆ ಇಷ್ಟ ಆದರೆ ಅಲ್ಲೇ ಹೋಗು, ಇಲ್ಲಾಂದರೆ ಇಲ್ಲೇ ಇರು ಅಂತ ಹೇಳ್ತಾರೆ. ಆಗ ಕಾಮಧೇನು ಸಾವಿರಾರು ಜನ ಸೈನಿಕರನ್ನ ಸಿದ್ಧ ಮಾಡಿಬಿಡ್ತಾಳೆ. ಸಿದ್ಧ ಮಾಡಿ ಯುದ್ಧ ಆಗತ್ತೆ, ದೊಡ್ಡ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಕೌಶಿಕನ ಎಲ್ಲ ಸೈನ್ಯ ಸೋತು ಹಿಮ್ಮೆಟ್ಟಬೇಕಾಗತ್ತೆ, ವಾಪಸ್ ಹೋಗ್ತಾರೆ. ಹೋಗಿ ಅವನಿಗೆ ಈ ಅವಮಾನ ಆದಂಗೆ ಆಗುತ್ತೆ ಕೌಶಿಕ ರಾಜ್ಯಕ್ಕೆ. ಇಷ್ಟೊಂದು ನಾನು ಸೇನಾ ಸಮೇತನಾಗಿ ಹೋದರೂ ಕೂಡ ಒಬ್ಬ ಸನ್ಯಾಸಿಯಿಂದ ನಾನು ಸೋಲ್ಬೇಕಾಯ್ತಲ್ಲ, ಹಾಗಾಗಿ ಅವನು ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳಿ ತಪಸ್ಸಿಗೆ ಹೊರಡ್ತಾನೆ. ಆಗ ತಪಸ್ಸು ಮಾಡಿ ವಿಶ್ವಾಮಿತ್ರ ಆಗಿರೋ ಕತೆ ನಮ್ಗೆಲ್ರಿಗೂ ಗೊತ್ತು. ವಿಶ್ವಾಮಿತ್ರ ಆದಮೇಲೆ ಅವನಿಗೊಂದು ಬೆಲೆ ಬರುತ್ತೆ. ಅವನು ರಾಜ, ಕೌಶಿಕ ರಾಜ ಆದಾಗ ಅವನಿಗೆ ಯಾವುದೇ ಒಂದು ಬೆಲೆ ಇರೋದಿಲ್ಲ, ಆದರೆ ಅವನು ವಿಶ್ವಾಮಿತ್ರ ಆದಾಗ ಅವನಿಗೆ ಒಂದು ಬೆಲೆ ಬರುತ್ತೆ. ಇದು ಭಾರತದಲ್ಲಿ ತ್ಯಾಗಿಗಳಿಗೆ ಬೆಲೆ ಇರುತ್ತೆ. ನಮಗೆಲ್ಲ ಗೊತ್ತು, ಸಿದ್ಧಾರ್ಥ ರಾಜ ಆದಾಗ ಅವನಿಗೆ ಯಾವುದೇ ಒಂದು ಸ್ಥಾನಮಾನ ಇರಲಿಲ್ಲ, ಆದರೆ ಬುದ್ಧ ಆಗ್ತಾನಲ್ಲ, ಬುದ್ಧ ಆದಾಗ ಅವನಿಗೆ ಒಂದು ವಿಶೇಷವಾದ ಗೌರವಾದರಗಳನ್ನು ನಾವು ಕಾಣ್ತೇವೆ. ಹೀಗೆ ಭಾರತ ಅಂತ ಹೇಳಿದ ತಕ್ಷಣ ಇಲ್ಲಿ ಒಂದು ಕುಟುಂಬಕ್ಕೆ ನಾವು ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಕುಟುಂಬದಲ್ಲಿ ನಮ್ಮ ಎಲ್ಲ ಸಂಸ್ಕಾರಗಳನ್ನು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಕುಟುಂಬ. ಕುಟುಂಬದಲ್ಲಿ ಮಕ್ಕಳು ರಾಮ, ಕೃಷ್ಣ ಏನು ಬೇಕಾದರೂ ಆಗ್ಬೋದು. ನಮಗೆಲ್ಲ ಗೊತ್ತು, ರಾಮನನ್ನ ಬೆಳೆಸಿರೋದು ಯಾರು? ಕೌಶಲ್ಯ ಮಾತೆ. ಹಾಗೆ ಶಿವಾಜಿಯನ್ನು ಬೆಳೆಸಿರೋದು ಯಾರು? ಜೀಜಾಮಾತೆ. ಹಾಗೇನೆ ಸ್ವಾಮಿ ವಿವೇಕಾನಂದರು ಚಿಕ್ಕ ಮಗು ಇದ್ದಾಗ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಚಿಕ್ಕವರಿದ್ದಾಗ ಕೇಳ್ತೀವಿ ನಾವು, ನೀನೇನಾಗ್ತೀಯಾ ಅಂತ ಸಹಜವಾಗಿ ಎಲ್ಲ ಮಕ್ಕಳ ಹತ್ರ ಕೇಳ್ತೀವಲ್ಲ. ಹಾಗೆ ಕೇಳಿದಾಗ ಆ ಮಗು ಹೇಳುತ್ತೆ, ನಾನು ಟಾಂಗವಾಲ ಆಗ್ತೀನಿ. ಎಲ್ಲ ಮಕ್ಕಳಿಗೆ ಸಹಜವಾಗಿ ಇಷ್ಟ ಆಗಿರುತ್ತಲ್ಲ, ನಾನು ಟಾಂಗವಾಲ ಆಗ್ತೀನಿ ಅಂತ. ಆಗ ಅಮ್ಮ ಅದನ್ನು ವಿರೋಧ ಮಾಡೋದಿಲ್ಲ, ಆಗಲಿ ಟಾಂಗವಾಲ ಆಗಲಿ ಅಂತ ಆ ಮಗುನ, ಪುಟ್ಟ ಮಗುವನ್ನು ಎತ್ಕೊಂಡು ಹೋಗಿ ಅವ್ರ ಮನೆ ಒಂದು ದೊಡ್ಡ ಭಗವದ್ಗೀತಾ ಕೃಷ್ಣ ಮತ್ತು ಅರ್ಜುನಿಗೆ ಉಪದೇಶ ಮಾಡ್ತಿರುವಂಥ ಒಂದು ದೊಡ್ಡ ಫೋಟೋ ಇರುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಅಮ್ಮ ಹೇಳ್ತಾರೆ, ನೀನು ಟಾಂಗವಾಲ ಆಗಬೇಕು, ಆದರೆ ಈ ಥರ ವಿಶ್ವಕ್ಕೆ ನೀನು ಟಾಂಗವಾಲ ಆಗಬೇಕು, ವಿಶ್ವವನ್ನು ತಿದ್ದುವಂಥ ನೀನು ಸಾರಥಿ ಆಗಬೇಕು ಅಂತ ಕೃಷ್ಣನ ಉದಾಹರಣೆಯಾಗಿ ಕೊಡ್ತಾಳೆ. ಅಂದರೆ ನಾವು ನಮ್ಮ ಮಕ್ಕಳಿಗೆ ಆ ಒಂದು ದೊಡ್ಡ ಕಲ್ಪನೆಯನ್ನು, ಗುರಿಯನ್ನು ಕೊಟ್ಟಾಗ ಮಕ್ಕಳು ಹಾಗೆ ಬೆಳೀತಾರೆ. ಇದು ಭಾರತದಲ್ಲಿ ನಾವು ಈ ರೀತಿಯ ಒಂದು ಗುರಿಯನ್ನು ಕೊಡ್ತೀವಿ. ಈ ಮಕ್ಕಳನ್ನು ಕೌಟುಂಬಿಕ ಒಂದು ಮೌಲ್ಯಗಳನ್ನು ಅವಕ್ಕೆ ಅರ್ಥ ಮಾಡಿಸ್ತೀವಿ. ಆ ಒಂದು ಮೌಲ್ಯವನ್ನು ನಮ್ಮೆಲ್ಲ ತಾಯಂದಿರು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳು ನಮ್ಮ ದೇಶಕ್ಕೆ ಆಸ್ತಿ ಆಗ್ತಾರೆ. ನಾವು ದೇಶಕ್ಕೆ ಯಾವತ್ತೂ ನಾವು ಮಕ್ಕಳಿಗಾಗಿ ಆಸ್ತಿ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ, ನಾವು ಹೊರಗಡೆಯಿಂದ ಬಂದಿರೋವಂಥ ಸಂಸ್ಕೃತಿ. ನಾವು ನಮ್ಮ ಮಕ್ಕಳನ್ನೇ ಆಸ್ತಿ ಅಂತ ಬೆಳೆಸ್ತೀವಿ. ಆ ರೀತಿ ಮಕ್ಕಳನ್ನು ಬೆಳೆಸೋಣ, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಹೇಳ್ತಾ ನಾನು ಹೇಳಿದ್ದೆ ಬೇಗ ಮುಗಿಸ್ತೀನಿ ಅಂತ. ಹಾಗೆಯೇ ಒಂದು ವಿಶೇಷವಾದ ವಿಷಯ ಹೇಳಬೇಕು. ಯಾಕೆಂತ ಹೇಳಿದರೆ ಇದೊಂದು ಬ್ರಾಹ್ಮಣ ಸಮಾಜ. ನಾನು ಬ್ರಾಹ್ಮಣ ಸಮಾಜವನ್ನು ಯಾಕೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಯಾಕೆ ಅಂತ ಹೇಳಿದರೆ ಬ್ರಾಹ್ಮಣರು ಅಂದರೆ ಪುರೋಹಿತರು ಅಂತ. ಪುರೋಹಿತರು ಹೇಳಿದಾಗೆ ಎಲ್ಲ ಸಮಾಜ ಕೇಳುತ್ತೆ. ನಾವು ಮಾದರಿಯಾಗಿರ್ಬೇಕಾದವರು, ನಾವು ಹೇಳಿದಾಗೆ ಬೇರೆ ಸಮಾಜದವ್ರು ಕೇಳ್ತಾರೆ. ಅದಕ್ಕೆ ನಾವು ಪುರೋಹಿತರಾಗಿ ಈ ಸಮಾಜವನ್ನು ಪುರ ಅಂತ ಹೇಳಿದರೆ ಮುಂದೆ ಅಂತ, ಮುಂದೆ ಹೋಗ್ತಾ ಇರಬೇಕು. ಪುರಸರ ಅಂತ ನಾವು RSS ಒಂದು ಇದನ್ನು ಕೊಡ್ತೀವಿ, ಪುರಸರ ಪ್ರತಿಸರ ಅಂತ ಆಜ್ಞೆಗಳನ್ನು ಕೊಡ್ತೀವಿ. ಪುರಸರ ಅಂದರೆ ಮುಂದಕ್ಕೆ ಹೋಗೋದು. ನಮ್ಮ ಹಿಂದೆ ಎಲ್ಲ ಸಮಾಜ ಬರಬೇಕು. ನಮ್ಮ ಸಮಾಜ ನಮ್ಮಿಂದ ಬರಬೇಕು ಅಂದರೆ ನಾವು ಮಾದರಿಯಾಗಿರ್ಬೇಕು, ರಾಮಂತರ ಮಾದರಿಯಾಗಿರ್ಬೇಕು. ಆ ರೀತಿ ಮಾದರಿಯಾದಾಗ ಇಡೀ ಸಮಾಜ ನಮ್ಮ ಜೊತೆಗೆ ಬರುತ್ತೆ. ಆ ರೀತಿ ಸಮಾಜವನ್ನು ಮುನ್ನಡೆಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ನನಗೆ ಈ ಒಂದು
ಅವಕಾಶವನ್ನು ಕೊಟ್ರಿ. ಇಷ್ಟೊತ್ತಿನ ತನಕ ನನ್ನ ಮಾತನ್ನು ಕೇಳಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮಸ್ಕಾರ. ವಂದೇ ಮಾತರಂ ವಂದೇ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಪನಾ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಉಲ್ಲಕುಸುಮಿತ